ಚಮೇಲಿ ಮೇಕೆ ಸತ್ತೋದ ಅದರ ಗಂಡನ ಮುಂದೆ ನಿಂತ್ಕೊಂಡು ಪಾಪ ಅಳ್ತಾ ಇರುತ್ತೆ. ಅಯ್ಯೋ, ನಿನಗೇನಾಯ್ತು? ಇವಾಗ ನಾನು ಯಾರಿಗೋಸ್ಕರ ಬದುಕ್ಬೇಕು ಅಂತ ಹೇಳು. ನನ್ನನ್ನು ಬಿಟ್ಟು ನೀನು ಹೋಗ್ಬಿಟ್ಟೆ. ನಾನೀಗ ಏನ್ ಮಾಡ್ಲಿ? ನಾನೊಬ್ಳೆ ಏನ್ ಮಾಡ್ಲಿ ಈಗ? ಅವ್ರ ಗಂಡ ಸತ್ತೋಗಿರೋದನ್ನ ಯೋಚನೆ ಮಾಡ್ತಾ ಪಾಪ ಅವಳು ಅಳ್ತಾ ಇರ್ತಾಳೆ. ಆ ಜಂತುಗಳೆಲ್ಲ ಪಾಪ ಅಂತ ಅನ್ಕೋತಾವೆ. ನಾನ್ ನಿನ್ಗೆ ಮುಂಚೆನೆ ಹೇಳ್ದೆ ಅಲ್ಲ, ಈ ಮೇಕೆ ದರಿದ್ರ ಅಂತ. ಇದು ಯಾರನ್ನ ಮದ್ವೆ ಆಗತ್ತೋ ಅವರು ಸತ್ತೋಗ್ಬಿಡ್ತಾರೆ. ಇಲ್ಲಿವರೆಗೆ ಈ ಕುರಿಯ 4 ಗಂಡಂದ್ರು ಸತ್ತಿದ್ದಾರೆ. ದರಿದ್ರ ಇದು. ನಾನ್ ಹೇಳ್ತೀನಿ, ಈ ಕುರಿಯನ್ನ ನನಗೆ ಕೊಟ್ಬಿಡಿ. ನಾನ್ ಇವಳ ಮೂಳೆ ಸಹ ಬಿಡ್ದ ಹಾಗೆ ತಿಂದು ಬಿಡ್ತೀನಿ. ಅರೆ ಬೇಡ ಚಿರತೆ, ಇದೊಂದು ದರಿದ್ರದ ಕುರಿ. ಇದನ್ ಯಾರು ತಿಂತಾರೋ ಅವರು ಕೂಡ ಸತ್ ಹೋಗ್ಬಿಡ್ತಾರೆ. ಚಮೇಲಿ ಒಬ್ಬ ದರಿದ್ರದವಳು ಅಂತ ವಿಧವಾಗಿ ಅವಳ ಬಗ್ಗೆ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ. ಚಮೇಲಿ ಮಾತ್ರ ಅವ್ರ ಗಂಡನ ನೋಡಿ ಪಾಪ ತುಂಬಾ ಅಳ್ತಾನೆ ಇರ್ತಾಳೆ. ಅಯ್ಯೋ, ನಡಿರೋ ಇಲ್ಲಿಂದ ಮೊದ್ಲು. ಇವಳ ದರಿದ್ರ ನಮಗ್ ಬಂದ್ರೆ ನಾವು ಕೂಡ ಇವಳ ಗಂಡನ್ ತರ ಮೇಲ್ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಚಮೇಲಿ ಯಾರನ್ನ ಮದ್ವೆ ಮಾಡ್ಕೊಂಡ್ರು ಮಾರನೇ ದಿನಾನೇ ಅವರು ಸತ್ತೋಗ್ಬಿಡ್ತಾ ಇದ್ರು. ಅದ್ರಿಂದ ಅವರೆಲ್ಲರೂ ಅವರು ದರಿದ್ರದವಳು ಅಂತ ಅನ್ಕೋತಿರ್ತಾರೆ. ಓ ದರಿದ್ರವೇ, ನೀನ್ ಯಾಕೆ ಸತ್ ಹೋಗ್ಬಾರ್ದು? ನಾನು ದರಿದ್ರದವಳು, ನಾನು ಯಾರನ್ನ ಮದ್ವೆ ಮಾಡ್ಕೊಂಡ್ರು ಎಲ್ಲ ಸತ್ತೋಗ್ತಿದ್ದಾರೆ ಅಂತ ಅಂತಿದ್ದಾರೆ. ಮಾರನೇ ದಿನ ಬೆಳಗ್ಗೆ ಚಮೇಲೆ ಮನೆ ಆಚೆ ಕುತ್ಕೊಂಡು ಈಗಂತ ಯೋಚನೆ ಮಾಡ್ತಿರ್ತಾಳೆ. ದೇವ್ರೆ, ನನ್ಗೆ ಯಾಕಿಷ್ಟು ದೊಡ್ಡ ಶಿಕ್ಷೆ? ನಾನೇನು ದರಿದ್ರದವಳ? ನಾನ್ ಯಾರನ್ನ ಮದ್ವೆ ಮಾಡ್ಕೊಂಡ್ರು ಸತ್ತೋಗ್ತಿದ್ದಾರೆ. ಗಂಡನ ಪ್ರೀತಿ ನನಗ್ ಸಿಗಲ್ವಾ? ಹಂಗಂತ ಅವಳು ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಸ್ವಲ್ಪ ತಾದ ನಂತರ ಅವಳು ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಆಗ ಅವಳು ಒಂದು ಜಿಂಕೆನ ನೋಡ್ತಾಳೆ. ಅಯ್ಯೋ ಪಾಪ, ಈ ಮರಿ ಯಾಕೆ ಅಳ್ತಾ ಇದೆ? ಹಂಗಂತ ಅನ್ಕೊಂಡು ಜಿಂಕೆ ಮರಿ ಹತ್ರ ನಡ್ಕೊಂಡ್ ಹೋಗ್ತಾಳೆ. ಮಗುವೆ, ಯಾಕೆ ಅಳ್ತಾ ಇದೀಯ ನೀನು? ಏನಾಯ್ತು? ನನ್ಗೆ ಹೊಟ್ಟೆ ಹಸ್ವಾಗಿದೆ ಆಂಟಿ. ಅಯ್ಯೋ, ನಿಮ್ಮಮ್ಮ ಇಲ್ವಾ? ನನ್ನಮ್ಮ ಎಲ್ಲೋ ಹೊರಟು ಹೋಗಿದ್ದಾರೆ. ಅರೇ ಸರಿ ಇರು, ಅಳ್ಬೇಡ, ನಿಂಗೆ ಆಹಾರ ನಾನ್ ತರ್ತೀನಿ. ಪಾಪ ಮಗು ಅಳ್ತಿದೆ ಅಂತ ಆ ಮಗುಗೋಸ್ಕರ ಸ್ವಲ್ಪ ಆಹಾರವನ್ನು ಎತ್ಕೊಂಡ್ ಬಂದು ಕೊಡುತ್ತೆ. ಆದ್ರೆ ಆ ಆಹಾರದಲ್ಲಿ ಹುಳು ಇರುತ್ತೆ. ಅದನ್ನ ತಿಂದ ತಕ್ಷಣ ಆ ಮಗು ಬೇರೆ ಪಾಪ ಸತ್ತೋಗುತ್ತೆ. ಅಯ್ಯೋ ದೇವ್ರೆ, ಈ ಮಗು ಸತ್ತೋಗ್ಬಿಟ್ನಾ? ಅಯ್ಯೋ ಬೇಡ ದೇವ್ರೆ, ಮಗುವೆ ದಯವಿಟ್ಟು ಕಣ್ ತೆಗಿಯಪ್ಪ. ಇಲ್ಲಾಂದ್ರೆ ಕಾಡಲ್ಲಿರೋರು ಎಲ್ಲರೂ ನಾನೇ ದರಿದ್ರದವಳು ಅಂತ ನನ್ನ ಶಾಪಿಸ್ತಾರೆ. ಅದೇ ಸಮಯದಲ್ಲಿ ಅವ್ರ ತಾಯಿ ಅಲ್ಲಿಗೆ ಬರ್ತಾಳೆ. ಅಯ್ಯೋ ದರಿದ್ರಪದವಳೆ, ಇಲ್ಲೇನ್ ಮಾಡ್ತಿದ್ಯಾ ನೀನು? ನನ್ ಮಗುಗೇನಾಯ್ತು? ಅಯ್ಯೋ ನಾನೇನ್ ಮಾಡಿಲ್ಲ, ನಿನ್ ಮಗ ಸತ್ತೋಗ್ಬಿಟ್ಟ. ಏನಂದೆ? ನನ್ ಮಗ ಸತ್ತೋಗ್ಬಿಟ್ನಾ? ನೀನೇನ್ ಮಾಡ್ದೆ ನನ್ ಮಗನ್ನ? ಇಲ್ಲ ಅಕ್ಕ, ನಾನೇನು ಮಾಡಿಲ್ಲ. ನಿನ್ ಮಗ ಆಹಾರ ಕೇಳ್ದ ಅಂತ ತಗೊಂಡ್ ಬಂದ್ ಕೊಟ್ಟೆ. ಅಯ್ಯೋ, ನಿನ್ನ ದರಿದ್ರ ನನ್ ಮಗನ್ ಮೇಲೆ ಬಿದ್ದು ಅವನು ಕೂಡ ಸತ್ತೋಗ್ಬಿಟ್ಟ ಅಲ್ವಾ? ಅಯ್ಯೋ, ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಟ್ನಲ್ವಾ? ಈ ತರ ಜಿಂಕೆ ಅಳ್ತಿರೋದನ್ನ ಕೇಳಿ ಅಲ್ಲಿರುವ ಜಂತುಗಳೆಲ್ಲ ಅಲ್ಲಿಗೆ ಬರ್ತಾರೆ. ಆಗ ಅವ್ರು ಎಲ್ಲರೂ ಇದನ್ನ ನೋಡಿ ಹೀಗಂತ ಕೇಳ್ತಾರೆ. ಏನಾಯ್ತು ಜಿಂಕೆ, ನೀನ್ ಯಾಕೆ ಅಳ್ತಾ ಇದೀಯಾ? ಈ ದರಿದ್ರದ ಮೇಕೆ ಏನಾದ್ರೂ ಮಾಡ್ತಾ? ಈ ದರಿದ್ರದ ಮೇಕೆ ನನ್ನ ಮಗುವನ್ನು ಕೂಡ ಹೊಟ್ಟೆಗಾಕೊಂಡ್ಬಿಡ್ತು. ಇದು ದರಿದ್ರ. ನನ್ನನ್ನ ನಂಬಿ ನಾನೇನು ಮಾಡಿಲ್ಲ. ಈ ದರಿದ್ರ ಕುರಿಯನ್ನ ನಮ್ಮ ಕಾಡಿನಿಂದ ಆಚೆಗೆ ಅಟ್ಬೇಕು. ಇಲ್ಲದಿದ್ರೆ ಒಂದು ದಿನ ಈ ದರಿದ್ರ ಕುರಿ ನಮ್ನೆಲ್ಲರನ್ನು ಕೊಲ್ಲುತ್ತೆ. ಸರಿಯಾಗಿ ಹೇಳ್ದೆ ಕರಡಿಯನ್ನ. ಈ ಕುರಿ ನಮ್ಮ ಕಾಡಲ್ಲಿ ಇರುವ ಅಧಿಕಾರವನ್ನ ಕಳೆದುಕೊಂಡಿದೆ. ಹೌದು, ಈ ದರಿದ್ರವನ್ನ ನಮ್ಮ ಕಾಡಿನಿಂದ ಆಚೆಗಟ್ಟಿ. ಹಂಗಂತೇಳಿ ಅವರೆಲ್ಲರೂ ಆ ಕಾಡಿಂದ ಆಚೆ ಕಳಿಸ್ಬಿಡ್ತಾರೆ ಆ ಮೇಕೆನ. ಮೇಕೆ ಅಲ್ಲಿಂದ ಒಂದು ನದಿಯ ಬಳಿ ಬರುತ್ತೆ. ನದಿಯ ಬಳಿ ಹೋಗ್ತಾ ಹೋಗ್ತಾ ಈಗಂತ ಯೋಚನೆ ಮಾಡುತ್ತೆ. ನಾನು ದರಿದ್ರದವಳು ಅಲ್ವಾ? ಇವ್ರು ಹೇಳ್ತಿರೋದಲ್ಲ ನಿಜಾನೇ. ನನ್ನಿಂದ ಯಾವೊಂದು ಒಳ್ಳೇದಾಗ್ತಿಲ್ಲ. ನಾನು ಸತ್ರೇನೆ ಒಳ್ಳೇದಾಗತ್ತೆ. ಹಂಗಂತ ಸಾಯ್ಬೇಕು ಅಂತ ನಿರ್ಣಯ ಮಾಡ್ಕೋತಾಳೆ ಚಮೇಲಿ. ನಿಜವಾಗ್ಲೂ ನಾನು ಒಂದು ದರಿದ್ರದವಳೆ ಆದ್ರೆ ನನ್ಗೆ ಬದುಕು ಅರ್ಹತೆನೇ ಇಲ್ಲ. ನಾನ್ ಸಾಯ್ಬೇಕು. ದರಿದ್ರದವಳು ಅಂತ ಹೆಸರು ತಂದ್ಕೊಳ್ಳೋದಕ್ಕಿಂತ ಸಾಯೋದೇ ಬೆಟರ್. ಸತ್ತೋಗ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಿದ ತಕ್ಷಣ ಆ ಮೇಕೆ ಅಲ್ಲಿಂದ ಪರ್ವತದ ಮೇಲೆ ಹೋಗುತ್ತೆ. ನಾನು ಸತ್ರೆ ಸಾಕು, ಕಾಡಲ್ಲಿರೋರೆಲ್ಲರೂ ಸಂತೋಷವಾಗಿ ಇರ್ತಾರೆ, ನನ್ಗದೇ ಸಾಕು ಹಂಗಂತ ಅನ್ಕೊಂಡು ಅದು ಸಾಯಕ್ ಹೋಗ್ತಿರುವ ಸಮಯದಲ್ಲಿ ಅಲ್ಲಿಂದ ಒಂದು ಹದ್ದು ಬರುತ್ತೆ. ಇರಮ್ಮ ಕುರಿ, ನೀನು ಇಷ್ಟು ಯೌವನದಲ್ಲಿ ಯಾಕೆ ಸಾಯ್ಬೇಕಂತಿದೀಯಾ?
ನನ್ನೆಲ್ಲರೂ ದರಿದ್ರಪದವಳು ಅಂತ ಅಂತಿದ್ದಾರೆ. ನನ್ನ ದಯವಿಟ್ಟು ತಡಿಬೇಡ ಪ್ಲೀಸ್. ಆತ್ಮಹತ್ಯೆ ಮಾಡಿಕೊಳ್ಳುವ ಸಮಸ್ಯೆ ಆದ್ರೂ ಏನು ಬಂತಮ್ಮ? ಎಲ್ಲರೂ ನನ್ನ ದರಿದ್ರದವಳು ಅಂತ ಬೈತಿದ್ದಾರೆ. ನಾನೇನ್ ಮಾಡ್ಲಿ? ನೀನು ಸತ್ತು ಹೋದ ಮಾತ್ರಕ್ಕೆ ಸಮಸ್ಯೆ ತೀರಲ್ಲ. ಒಮ್ಮೆ ನನಗೂ ಹೀಗೆ ಆಗಿತ್ತು, ಆದ್ರೆ ನಾನು ಸಾಯ್ಲಿಲ್ಲ. ನಿನ್ನನ್ನು ಕೂಡ ದರಿದ್ರ ಅಂತ ಬೈತಿದ್ರಾ? ಹೌದು, ಆದ್ರೆ ನಾನ್ ಮಾತ್ರ ಕಷ್ಟವನ್ನ ಎದುರಿಸಿದ್ದೆ. ನೀನು ಕೂಡ ನನ್ನ ಹಾಗೆ ಹೋರಾಡು, ಆಗ ನೋಡು ನಿನ್ನ ಜೀವನದಲ್ಲಿ ಒಂದಿಲ್ಲ ಒಂದಿನ ಸುಖ ಶಾಂತಿ ಬರುತ್ತೆ. ಹದ್ದು ಮಾತುಗಳನ್ನ ಕೇಳಿದ ತಕ್ಷಣ ಮೇಕೆ ಬದುಕ್ಬೇಕು ಅಂತ ನಿರ್ಣಯ ತಗೊಳುತ್ತೆ. ನಾನು ಬದುಕ್ತೀನಿ, ಬದುಕಿ ಸಾಧಿಸ್ತೀನಿ, ನಾನು ಬದುಕಿ ತೋರಿಸ್ತೀನಿ. ಹೌದು, ಇದಲ್ವಾ ಒಳ್ಳೆಯ ನಿರ್ಣಯ. ಇನ್ಮೇಲೆ ನಾವಿಬ್ರು ಸ್ನೇಹಿತರಾಗೇ ಇರೋಣ. ಅವತ್ತಿಂದ ಹದ್ದು ಮತ್ತೆ ಮೇಕೆ ಇಬ್ಬರು ಸ್ನೇಹಿತರಾಗ್ಬಿಡ್ತಾರೆ. ಅವತ್ತಿಂದ ಅವರು ಒಟ್ಟಿಗೆ ಇರ್ತಿದ್ರು. ಹಾಗೆ ಸ್ವಲ್ಪ ದಿನ ಕಳೆದೋಯ್ತು. ಒಂದಿನ ಸಾಯಂಕಾಲ ಇವರಿಬ್ರು ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಹದ್ದಣ್ಣ, ನೀನು ನನಗೆ ಹೊಸ ಜೀವನವನ್ನು ಕೊಟ್ಟಿದ್ಯಾ. ನಿನ್ನಿಂದಾನೇ ನಾನಿವತ್ತು ಬದುಕಿರೋದು. ನಿನಗೆ ತುಂಬಾ ಧನ್ಯವಾದ. ಅದೇ ಸಮಯದಲ್ಲಿ ಅಲ್ಲಿಗೊಂದು ಶೇರ್ ಖಾನ್ ಬರ್ತಾನೆ. ಶೇರ್ನ ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಭಯ ಆಗತ್ತೆ. ಅಣ್ಣ, ಅದನ್ನ ನೋಡು, ಶೇರ್ ಬರ್ತಿದ್ದಾನೆ, ಅವನ್ ನನ್ನ ತಿನ್ಬಿಡ್ತಾನೆ. ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡಮ್ಮ, ಈ ಸಿಂಹ ನನ್ನ ಮಿತ್ರನೇ. ಏನು, ಇವನು ನಿನ್ನ ಸ್ನೇಹಿತನ? ಹೌದು, ಪಾಪ ಇವನ ಕತೆ ಕೂಡ ನಮ್ಮ ಕತೆ ಹಾಗೇ ಇದೆ. ಅರೆ ಹದ್ದೆ, ಈ ಕುರಿ ಇಲ್ಲಿಗೆ ಯಾಕೆ ಬಂದಿದೆ? ಶೇರ್ ಸಿಂಹ, ಈ ಕುರಿ ಪಾಪ ನೋವಲ್ಲಿದೆ. ಆಮೇಲೆ ಹದ್ದು ನಡೆದ ಎಲ್ಲಾ ವಿಷಯವನ್ನು ಶೇರ್ ಸಿಂಗ್ಗೆ ಹೇಳುತ್ತೆ. ಓ, ಹಾಗಾದ್ರೆ ಇದು ಕೂಡ ನಮ್ಮ ತರಹ ಕಷ್ಟದಲ್ಲೇ ಇದೆ. ಹೌದು ಶೇರ್ ಸಿಂಹ. ನಿಮ್ಮನ್ನ ಒಂದು ವಿಷಯ ಕೇಳಬಹುದಾ? ಹಾ, ಕೇಳು. ನಿಮ್ಗೇನ್ ಅನ್ಯಾಯ ಆಯ್ತು? ನಿಮ್ಮನ್ನ ಕೂಡ ದರಿದ್ರ ಅಂತ ಬೈಯೋವ್ರ? ಹೌದು, ನನಗೂ ಕೂಡ ಈ ಕಾಡಿನವರು ದರಿದ್ರ ಅಂತ ಹೇಳಿ ಕಾಡಿನಿಂದ ಆಚೆಗಟ್ಟಿದ್ರು. ಸರಿ, ಆದ್ರೆ ನಿಮ್ಗೇನ್ ಅನ್ಯಾಯ ಆಯ್ತು? ನಿಮ್ಗೇನಾಯ್ತಂತ ನನಗೆ ಹೇಳಿ. ನನ್ನ ಹೆಂಡತಿಯ ಹುಟ್ಟಿದಬ್ಬದ ದಿನ ನಾನು ಒಂದು ಕೇಕ್ ತಂದಿದ್ದೆ. ಆ ಕೇಕ್ ಅನ್ನ ತಿಂತಿದ್ದ ಹಾಗೆ ನನ್ನ ಹೆಂಡತಿ ಸತ್ತೇ ಹೋದ್ಲು. ಅದಕ್ಕೆ ನಿಮ್ಮನ್ನ ದರಿದ್ರ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ರಾ ಇವ್ರು? ಇಲ್ಲ, ಕೆಲವು ದಿನ ಅವ್ರು ನನ್ನನ್ನ ಕಾಡಲ್ಲಿ ಇರೋದಕ್ ಬಿಟ್ರು. ಆದ್ರೆ ಕೆಲವು ದಿನಗಳ ಮೇಲೆ ನನಗೊಂದು ಮಾರಕ ಕಾಯಿಲೆ ಬಂತು. ಆ ಕಾರಣದಿಂದ ನನ್ನನ್ನ ದರಿದ್ರ ಅಂತ ಹೇಳಿ ನನ್ನ ಮಕ್ಕಳ ಸಮೇತ ನನ್ನನ್ನ ಕಾಡಿಂದ ಹೊರಗಟ್ಟಿದ್ರು. ಆದ್ರೆ ಆ ಮಹಮ್ಮಾರಿಗೆ ಯಾವೊಂದು ಚಿಕಿತ್ಸೆನೂ ಇಲ್ವಾ? ಇಲ್ಲ, ಹೀಗಾಗಿನೇ ನನಗೆ ಚಿಂತೆ ಆಗ್ತಿದೆ. ನಾನು ಸತ್ತ ನಂತರ ನನ್ನ ಮಕ್ಕಳ ಗತಿ ಏನು ಅಂತ. ಶೇರ್ ಸಿಂಗ್ ಅಳೋದನ್ನ ನೋಡಿದ ತಕ್ಷಣ ಪಾಪ ಕುರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಮೇಲೆ, ಶೇರ್ ಸಿಂಗ್, ನೀನೇನು ಬೇಜಾರ್ ಮಾಡ್ಕೋಬೇಡ. ನಿನ್ನ ಮಕ್ಕಳಿಗೆ ತಾಯಿಯಾಗಿ ನಾನ್ ಇವತ್ತಿಂದ ನಡ್ಕೋತೀನಿ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾನೇ ಸಂತೋಷ ಪಡ್ತಾನೆ. ನೀನ್ ನಿಜ ಹೇಳ್ತಾ ಇದೀಯಾ? ಹೌದು ಶೇರ್ ಸಿಂಗ್, ನಿನ್ನ ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ತಾಯಿ ಆಗ್ಬೇಕಂತಾನೆ ನಾನಿವತ್ತು ಬದುಕಿದೀನಿ ಅನ್ಸತ್ತೆ. ಅದೇ ನನ್ನ ಈ ಜೀವನಕ್ಕೆ ಕಾರಣ. ಶೇರ್ ಸಿಂಗ್ ಮತ್ತೆ ಮೇಕೆನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೋಡಿ ಮಕ್ಕಳೇ, ನಿಮ್ಮನ್ನ ಭೇಟಿ ಆಗೋಕ್ ಯಾರು ಬಂದಿದ್ದಾರೆ? ಅಪ್ಪ, ಇದು ಯಾರು? ಇವಳು ನನ್ನ ಸ್ನೇಹಿತೆ. ಸ್ನೇಹಿತೆ ಅಷ್ಟೇನಾ ಅಥವಾ ಬೇರೆ ಯಾರುನ ಅಪ್ಪ? ಮನ್ನು ಹಂಗಂತ ಹೇಳಿದ ತಕ್ಷಣ ಮೇಕೆಗೆ ತುಂಬಾನೇ ಪಾಪ ನಾಚಿಕೆ ಆಗತ್ತೆ. ಅದನ್ನ ನೋಡಿ ಶೇರ್ ಸಿಂಗ್ ಅಂತಾನೆ, ಇವನ ಮಾತನ್ನ ತಪ್ಪು ತಿಳ್ಕೊಬೇಡಿ. ಇವನಿನ್ನು ಚಿಕ್ಕ ಮಗು. ಅವನು ಚಿಕ್ಕ ಮಗು, ನೀನು ಚಿಕ್ಕ ಮಗು ಅಲ್ಲ ಅಲ್ವಾ? ಏನಂದ್ರೆ? ನಾನ್ ನಿನ್ನ ಫ್ರೆಂಡ್ಗಿಂತ ಇನ್ನೂ ಸ್ವಲ್ಪ ಹೆಚ್ಚಾಗಿರ್ಬೇಕು ಅಂತ ಅನ್ಕೋತಿದೀನಿ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾನೇ ಸಂತೋಷ ಪಡ್ತಾನೆ. ನೀನು ನನ್ನ ಮಕ್ಕಳ ತಾಯಿ ಆಗ್ತೀಯಾ? ಹೌದು, ಇವತ್ತಿಂದ ನಾನು ಅವರ ತಾಯಿ. ಕೇಳಿದ್ರ ಮಕ್ಕಳೇ, ಇವತ್ತಿಂದ ಇವಳು ನಿಮ್ಮ ತಾಯಿ. ಹೀಗಾಗಿ ಇವಳು ಇನ್ಮೇಲೆ ನಮ್ ಜೊತೆಗೆ ಇರ್ತಾಳೆ. ಅರೆ ವಾ, ಹಾಗಾದ್ರೆ ಇನ್ಮೇಲೆ ತುಂಬಾ ಮಜಾ ಬರುತ್ತೆ ಅಲ್ವಾ ಶೇರು? ಹೌದು ಮುನ್ನು. ಅವಳು ಹೆತ್ತ ತಾಯಿಗಿಂತ ತುಂಬಾ ಚೆನ್ನಾಗಿ ಆ ಮಕ್ಕಳನ್ನ ನೋಡ್ಕೋತಾಳೆ. ಆ ಮಕ್ಕಳು ಕೂಡ ಮೇಕೆನ ತಾಯಿ ಅಂತ ಸ್ವೀಕರಿಸ್ತಾರೆ ಮತ್ತೆ ತುಂಬಾ ಸಂತೋಷವಾಗಿ ತಾಯಿ ಜೊತೆ ಇರ್ತಾರೆ. ಹಿಂಗೆ ತುಂಬಾ ದಿನ ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಒಂದಿನ ಮಕ್ಕಳು ಇಬ್ರು ಆಚೆ ಬರ್ತಾರೆ. ಅಮ್ಮ ಬನ್ನಿ, ಎಲ್ಲಾದ್ರೂ ಹೊರಗಡೆ ಅಡ್ಡಾಡೋದಕ್ ಹೋಗೋಣ. ಹೌದು ಅಮ್ಮ, ನಾನು ಕೂಡ ಹೊರಗಡೆ ಹೋಗ್ಬೇಕು. ಸರಿ ಬನ್ನಿ, ನಿಮ್ಮಿಬ್ಬರನ್ನ ನಾನು ನದಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀವು ಆಟಾಡ್ಕೊಳ್ಳಿ, ಆಯ್ತಾ? ಹಂಗಂತ ಹೇಳಿ ಮಕ್ಕಳನ್ನಿಬ್ಬರನ್ನ ನದಿ ಹತ್ರ ಕರ್ಕೊಂಡು ಹೋಗ್ತಿರ್ತಾಳೆ ಚಮೇಲಿ. ಅದೇ ಸಮಯದಲ್ಲಿ ಅಲ್ಲಿ ತೋಳಗಳು ಇಬ್ರು ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಅವರು ತುಂಬಾನೇ ಭಯ ಪಡ್ತಾರೆ. ಅಯ್ಯೋ ದೇವ್ರೆ, ಅಯ್ಯೋ ನಾನೀಗ ಏನ್ ಮಾಡ್ಲಿ? ಅಮ್ಮ, ಈ ತೋಳಗಳು ನಮ್ಮನ್ನ ಕೊಂದಾಕ್ತವೆ, ನಮ್ಮನ್ನ ಕಾಪಾಡಿ. ಭಯ ಪಡ್ಬೇಡಿ ಮಕ್ಕಳೇ, ನಾನಿರೋವರೆಗೂ ನಿಮ್ಗೇನು ಆಗಕ್ ಬಿಡಲ್ಲ. ನೋಡದಿಯ ರಂಗ, ಈ ಕುರಿ ಏನ್ ಹೇಳ್ತಾ ಇದೆ? ಹೌದು, ಇದು ಹೇಳ್ತಾ ಇದೆ ಈ ಸಿಂಹದ ಮರಿಗಳನ್ನ ಉಳಿಸೋದಕ್ಕೆ ತನ್ನ ಪ್ರಾಣವನ್ನ ಕೊಡುತ್ತೆ ಅಂತ.
ಆದ್ರೆ ಒಂದು ಕುರಿ ಸಿಂಹದ ಜೊತೆಗೆ ಹೇಗೆ ಇರಬಲ್ಲದು? ಸಿಂಹ ಕುರಿಯ ಜೊತೆಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ಬೋದು, ಆದ್ರೆ ಅದಕ್ಕೆ ನಮಗೇನೋ? ನಾವಂತೂ ಈ 3 ಜನರನ್ನ ಬೇಟೆ ಆಡ್ಬೇಕು. ಹಾ, ನಡಿ ಮೊದಲು ಈ 3ರನ್ನ ತಿಂದು ಹಾಕೋಣ. ಆ ತೋಳಗಳು ಹತ್ರ ಓಡಿ ಬರ್ತಿರ್ತವೆ. ಆಗ ಚಮೇಲಿ ಅಂತಾಳೆ, ಮಕ್ಕಳೇ, ನಾವಿಲ್ಲಿಂದ ಓಡುವ ಸಮಯ ಬಂದಾಯ್ತು. ಖಂಡಿತ ನಾವಿಂದ ಹೋಗ್ಲೇಬೇಕು. ಆಮೇಲೆ ಹೋಗುವಾಗ ಅಪ್ಪನ್ನ ಕರೀರಿ, ಅರ್ಥ ಆಯ್ತಾ? ಅವ್ರು ಓಡಕ್ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅವ್ರ ಅಪ್ಪನ್ನ ಕರೀತಾರೆ. ಅಪ್ಪ ಅಪ್ಪ. ಶೇರ್ ಸಿಂಗ್, ಶೇರ್ ಸಿಂಗ್. ಕಾಪಾಡಿ ಕಾಪಾಡಿ. ಶೇರ್ ಸಿಂಗ್ ಗುಹೆ ಒಳಗಡೆ ಇರ್ತಾನೆ. ಅವನ್ಗೆ ಇವರು ಕಿರ್ಚೋ ಶಬ್ದ ಚೆನ್ನಾಗ್ ಕೇಳಿಸ್ಬಿಡುತ್ತೆ. ಕಾಪಾಡಿ ಕಾಪಾಡಿ. ಶೇರ್ ಸಿಂಗ್, ಶೇರ್ ಸಿಂಗ್, ಕಾಪಾಡಿ. ಇದು ಮಕ್ಕಳ ಧ್ವನಿ. ಅವ್ರ ಪ್ರಾಣ ಅಪಾಯದಲ್ಲಿರಬಹುದು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಶೇರ್ ಸಿಂಗ್ ಗುಹೆಯಿಂದ ಆಚೆ ಬರ್ತಾನೆ. ಆಮೇಲೆ ಶೇರ್ ಸಿಂಗ್ ನ ನೋಡಿದ ತಕ್ಷಣ ಚಮೇಲಿ ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ಚಮೇಲಿ ಹಿಂದ್ಗಡೆ ಹೋಗಿ ನಿಂತ್ಕೋತಾಳೆ. ಅಲ್ಲೇ ನಿಂತ್ಕೋತೋಳ. ಇಲ್ಲ ಅಂದ್ರೆ ನಿಮ್ಮಿಬ್ರನ್ನ ಹೇಗ್ ಮಾಡ್ತೀನಿ ಅಂದ್ರೆ ನಿನ್ನ ತಾಯಿ ಕೂಡ ನಿಮ್ಮಿಬ್ರನ್ನ ಕೊರ್ತು ಹಿಡಿಬಾರ್ದು. ಏನು ಮಾತಾಡ್ತಾ ಇದೀಯಾ? ಸಿಂಹ ಹಾಗೂ ಕುರಿಯ ನಡುವೆ ಸ್ನೇಹ? ಇಂಥ ಸೀನನ್ನ ನಾನು ಇವತ್ತೇ ಮೊದಲು ನೋಡಿದ್ದು. ಏನೋ ಶೇರ್ ಸಿಂಹ ಕುರಿ ಜೊತೆ ಲವ್ ಮ್ಯಾರೇಜಾ? ಚಮೇಲಿ, ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಮನೆಗೆ ಹೋಗು. ಎಲ್ಲಿವರೆಗೂ ನಾನ್ ಕರಿಯಲ್ವೋ ಅಲ್ಲಿವರೆಗೂ ಬಾಗ್ಲು ತೆಗಿಬೇಡ. ಆಮೇಲೆ ಚಮೇಲಿ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಮತ್ತೆ ಮನೆಯ ಬಾಗಿಲನ್ನು ಮುಚ್ಚಿಬಿಡ್ತಾಳೆ. ನೀನೊಬ್ಬನೇ ನಮ್ಮಿಬ್ರನ್ನ ತಡೆಬಲ್ಲೆನಾ? ತಡೆಯೋಕ್ಕಾಗದೆ ಇದ್ರೆ ಇವನ್ ಜೊತೆಗೆ ಇವನ ಪರಿವಾರವನ್ನು ನಾವು ತಿನ್ಬಹುದು ಅಣ್ಣ. ನನ್ನ ಕುಟುಂಬವನ್ನ ತಲುಪೋಕ್ಕೂ ಮೊದಲು ನೀವು ನನ್ನ ಜೊತೆಗೆ ಹೋರಾಡಬೇಕು ತೋಳಗಳೇ. ಬನ್ನಿ. ಈಗ ಶೇರ್ಸಿ ಮತ್ತೆ ಆ ತೋಳಗಳ ಮಧ್ಯೆ ಜಗಳ ಶುರುವಾಗತ್ತೆ. ಅವರು ಇಬ್ರು ಇರ್ತಾರೆ. ಅದಕ್ಕೆ ಅವರು ತುಂಬಾ ಬಲವಾಗಿರ್ತಾರೆ. ಶೇರ್ ಸಿಂಗ್ ನಾನೇ ಅವರು ದೂರ ತಳ್ಬಿಡ್ತಾರೆ. ಶೇರ್ ಸಿಂಗ್ಗೆ ಮೈ ಹುಷಾರಿಲ್ದೇ ಇರೋ ಕಾರಣದಿಂದ ಶೇರ್ ಸಿಂಗ್ ಅಲ್ಲೇ ಪಾಪ ಸತ್ತೋಗ್ಬಿಡ್ತಾನೆ, ಸೋತೋಗ್ತಾನೆ. ಶೇರ್ ಸಿಂಗ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಚಮೇಲಿ ಮತ್ತೆ ಮಕ್ಕಳು ಇಬ್ಬರು ಪಾಪ ತುಂಬಾ ಅಳಕ್ಕೆ ಶುರು ಮಾಡ್ತಾರೆ. ಶೇರ್ಸಿ, ನಾನ್ ನಿಜವಾಗ್ಲೂ ದರಿದ್ರದವಳೆ ಅಂತ ಅನ್ಸತ್ತೆ. ನಾನ್ ನಿನ್ನ ಹತ್ರ ಬಂದಿದ ತಕ್ಷಣ ನೀನು ಸತ್ತೋಗ್ಬಿಟ್ಟೆ. ಇಲ್ಲ ಅಮ್ಮ, ಅಪ್ಪನಿಗೆ ಗಂಭೀರ ಕಾಯಿಲೆ ಇತ್ತು. ನೀನು ಬಂದಿದ್ದಕ್ಕೆ ಅವರು ಇಷ್ಟು ದಿನ ಉಳಿದಿದ್ದು. ಇಲ್ಲದಿದ್ರೆ ಈ ಕಾಯಿಲೆಯಿಂದ ಜನ ತುಂಬಾ ಬೇಗ ಸಾಯ್ತಾರೆ. ಹೌದು ಅಮ್ಮ, ನಿನ್ನ ದುರಾದೃಷ್ಟ ಅಂತ ಅನ್ಕೊಳಕ್ ಹೋಗ್ಬೇಡ. ನೀನ್ ತುಂಬಾ ಲಕ್ಕಿ. ನೀನ್ ಬಂದ ನಂತರ ನಾವು ಸ್ವಲ್ಪ ದಿನದಲ್ಲಿ ನಮ್ಮ ಜೀವನವನ್ನ ಕಳೆದಿದ್ದೀವಿ. ಹೌದು ಅಮ್ಮ, ಈಗ ಸಾವು ಬಂದ್ರು ಏನೂ ಚಿಂತೆ ಇಲ್ಲ. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ಏನಾದ್ರೂ ಚಮತ್ಕಾರ ಮಾಡು, ಆಗ ನಾನು ಒಪ್ಕೋತೀನಿ ನಾನು ದರಿದ್ರದವಳು ಅಲ್ಲ ಅಂತ. ದಯವಿಟ್ಟು ನಮ್ಮನ್ನ ಹೆಂಗಾದ್ರೂ ಕಾಪಾಡು. ನೋಡ್ತೀರಿ ಅಮ್ಮ, ನಾವು ಖಂಡಿತ ಜೀವಂತವಾಗಿ ಹೋಗ್ತೀವಿ. ಯಾಕೆಂದ್ರೆ ನೀವು ದುರಾದೃಷ್ಟವಲ್ಲ, ಲಕ್ಕಿ ನೀವು. ಆ ತೋಳಗಳು ಆಚೆನೆ ನಿಂತ್ಕೊಂಡು ಎದುರು ನೋಡ್ತಿರ್ತವೆ. ಸಿಂಹ ಅಂತೂ ಹೋಯ್ತು, ಈಗ ಕುರಿ ಮತ್ತು ಅವಳ ಮಕ್ಕಳ ಸರದಿ. ಆಮೇಲೆ ಕುರಿ ಆ ಬಾಗಿಲನ್ನು ಗಟ್ಟಿಯಾಗಿಡ್ಕೊಳತ್ತೆ. ಬಾಗಿಲು ತೆಗಿ ಕುರಿ, ನೋಡು ನಿನ್ನ ಸಾವು ನಿನ್ನ ಎದುರಿಗೆ ನಿಂತಿದೆ. ಎಲ್ಲಿವರೆಗೂ ಅಡ್ಕೊಂಡಿರ್ತೀಯ? ಒಂದಿಲ್ಲೊಂದಿನ ಹೊರಗಡೆ ಬಂದೇ ಬರ್ತೀಯ ಅಲ್ವಾ? ಯಾವತ್ತು ನೀನು ಹೊರಗೆ ಬರ್ತೀಯೋ ಆವತ್ತೇ ನಿನ್ನ ಮಕ್ಕಳನ್ನ ನಾವು ಬೇಟೆಯಾಡ್ತೀವಿ. ಅವರು ಆಚೆ ಬಂದ್ರೆ ಸಾಯಿಸಿ ತಿನ್ಲೇಬೇಕು ಅಂತ ಅವರು ಕಾಯ್ತಾ ಅಲ್ಲೇ ಕೂತಿರ್ತಾರೆ. ಅಯ್ಯೋ, ಈ ತೋಳಗಳು ಇಲ್ಲೇ ಇದೆ ಅಲ್ವಪ್ಪ, ಏನ್ ಮಾಡ್ಲಿ? ಹೀಗೆ 3 ದಿನ ಕಳೆದು ಹೋಗ್ಬಿಡುತ್ತೆ. ಪಾಪ ಮಕ್ಕಳಿಬ್ರು ಹಸುವಿನಿಂದ ನರ್ಲಾಡ್ತಿರ್ತಾರೆ. ಮಮ್ಮಿ, ತುಂಬಾ ಜೋರಾಗಿ ಹೊಟ್ಟೆ ಹಸುವಾಗ್ತಿದೆ. ಹೌದು ಅಮ್ಮ, ಊಟ ಸಿಗದೆ ಇದ್ರೆ ನಾವ್ ಹೀಗೇನೆ ಸತ್ ಹೋಗ್ತೀವಿ. ಶೇರ್ ಸಿಂಗ್ ಅವರ ಮಕ್ಕಳಿಗೆ 3 ದಿನದಿಂದ ಆಹಾರ ನೀರು ಇಲ್ದಿರೋದ್ರಿಂದ ತುಂಬಾ ಟಯರ್ಡ್ ಆಗ್ಬಿಟ್ಟಿರ್ತಾರೆ. ಅಯ್ಯೋ, ಮಕ್ಕಳಿಗೆ ಆಹಾರ ನೀರು ಇಲ್ಲ ಅಂದ್ರೆ ಪಾಪ ಅವರು ಸತ್ತೋಗ್ಬಿಡ್ತಾರೆ. ಏನ್ ಮಾಡುದು ಅಂತ ಯೋಚನೆ ಮಾಡಿದ ಚಮೇಲಿ ಬಾಗಿಲಿಂದ ನೋಡುತ್ತೆ. ಅವರಿಬ್ರು ಅಲ್ಲೇ ಕಾಯ್ತಾ ಕೂತಿರ್ತಾರೆ. ಅಯ್ಯೋ, ಇವರಿಬ್ರು ಇಲ್ಲಿಂದ ಹೋಗಿಲ್ವೇ? ಈಗ ನಾನು ಏನ್ ಮಾಡ್ಲಿ? ಅರೆ ಅಣ್ಣ, ತುಂಬಾ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಹೀಗೆ ಮಲ್ಕೊಳ್ಳೋಣ. ಸ್ವಲ್ಪ ತಾದ ನಂತರ ಆ ತೋಳಗಳು ಹಂಗೆ ಕಣ್ಮುಚ್ತವೆ. ನೋಡಿ ಮಕ್ಕಳ, ಆ ತೋಳಗಳು ನಿದ್ದೆ ಮಾಡ್ತಿದಾವೆ. ನಾನು ಮೆತ್ತಿಗೆ ಬಾಗಿಲು ತೆಗಿತೀನಿ, ನೀವಿಲ್ಲಿಂದ ಓಡೋಗ್ಬಿಡಿ. ಆದ್ರೆ ಅಮ್ಮ, ನಾವು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನೀವು ಬದುಕೋದು ತುಂಬಾ ಮುಖ್ಯ ಮಕ್ಕಳೇ. ಇಲ್ಲ ಅಮ್ಮ, ನಾವು ನಿಮ್ಮನ್ನ ಇಲ್ಲಿ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ.
ಸರಿ, ಅರ್ಥ ಆಯ್ತು. ನೀವಿಬ್ಬರೂ ಹೋಗಿ, ನಾನು ನಿಮ್ಮಿಂದ್ಗಡೆನೆ ಬರ್ತೀನಿ, ಆಯ್ತಾ? ಆಯ್ತು ಅಮ್ಮ. ಅವರು ಮೆತ್ತಗೆ ಬಾಗಿಲನ್ನು ತೆಗಿತಾರೆ. ಆಮೇಲೆ ಅವರು ಮೂವರು ಆಚೆ ಬರ್ತಾರೆ. ಹಂಗೆ ಅವರು ಮೆತ್ತಗೆ ನಡ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ತೋಳಗಳು ನಿದ್ದೆ ಮಾಡ್ತಿರ್ತವೆ. ಆದ್ರೆ ಶಬ್ದ ಕೇಳಿದ ತಕ್ಷಣ ಆ ತೋಳಗಳು ಕಣ್ಣು ತೆಗೆದು ನೋಡಿ ನಿಂತ್ಕೊಂಡ್ಬಿಡ್ತವೆ. ಕೊನೆಗೂ ಹೊರಗೆ ಬಂದೇ ಬಿಟ್ಟಿಯಲ್ಲ ಕುರಿ. ಹಾಗಾದ್ರೆ ನೀವು ನಿದ್ದೆ ಮಾಡ್ತಿದ್ರಿ ತಾನೇ? ನಾವು ಮಲ್ಗಿರ್ಲಿಲ್ಲ, ಮಲ್ಗೋ ತರ ನಾಟಕ ಆಡ್ತಿದ್ವಿ. ನಿಮ್ಮನ್ನ ಹೊರಗೆ ಕರಿಬೇಕಿತ್ತಲ್ಲ. ಮತ್ತೆ ನೀನು ನಮ್ಮ ಜಾಲದಲ್ಲಿ ಸಿಲಕ್ ಹಾಕೊಂಡ್ಬಿಟ್ಟೆ. ದಯವಿಟ್ಟು ಮಕ್ಕಳನ್ನ ಬಿಡ್ಬೇಡಿ. ನನ್ನ ಬೇಕಾದ್ರೆ ಸಾಯಿಸಿ, ಅವ್ರನ್ನ ಏನೂ ಮಾಡ್ಬೇಡಿ. ನಿನಗೆ ಈ ಮಕ್ಕಳ ಮೇಲೆ ಇಷ್ಟೊಂದು ಚಿಂತೆ ಯಾಕೆ? ಇವರೇನು ನಿನ್ನ ಮಕ್ಕಳ? ಹೌದು, ಅದು ನಿಜಾನೇ. ನಾನು ಅವ್ರ ತಾಯಿ ಅಲ್ಲ. ಆದ್ರೂ ನನ್ನ ಹೆತ್ತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದೀನಿ. ಅವ್ರನ್ನ ದಯವಿಟ್ಟು ಬಿಡ್ಬಿಡು. ಅವರು ಚಿಕ್ಕ ಮಕ್ಕಳು. ಆಯ್ತು. ಮಕ್ಕಳೇ, ನಡೀರಿ, ಓಡಿ ಇಲ್ಲಿಂದ. ಇಲ್ಲ ಅಮ್ಮ, ನಾವು ನಿಮ್ಮನ್ನ ಒಬ್ಬಂಟಿಯಾಗಿ ಬಿಟ್ಟು ಎಲ್ಲೂ ಹೋಗಲ್ಲ. ಹೌದು ಅಮ್ಮ, ಜೊತೆಯಾಗಿ ಬಾಳಿದೀವಿ, ಜೊತೆಯಾಗಿ ಸಾಯೋಣ. ಹೋಗಿ ಮಕ್ಕಳೇ, ನೀವಿನ್ನೂ ಈ ಪ್ರಪಂಚನ ನೋಡೇ ಇಲ್ಲ. ಹೋಗಿ ಮಕ್ಕಳೇ, ದಯವಿಟ್ಟು ಹೋಗಿ. ಇಲ್ಲ ಅಮ್ಮ, ನಾವು ಹೋಗೋದಿಲ್ಲ. ಹೋಗಿ ಮಕ್ಕಳೇ. ನೀವ್ ಹೋಗಿಲ್ಲ ಅಂದ್ರೆ ಈ ತಾಯಿ ಮೇಲೆ ಪ್ರಮಾಣ. ಹೋಗಿ. ಅವ್ರ ತಾಯಿ ಮೇಲೆ ಪ್ರಮಾಣ ಇಟ್ಟಿದ ತಕ್ಷಣ ಆ ಮಕ್ಕಳು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಅವಳು ಚಮೇಲಿ ಹತ್ರ ಹೋಗಿ ಅಂತಾಳೆ, ನೀವಿಬ್ರು ಈಗ ನನ್ನ ಸಾಯಿಸಿ ತಿನ್ಬಿಡಿ. ನೀವು ಒಳ್ಳೆ ವಿಷ ಮಾಡಿದ್ರ. ನನ್ನ ಮಕ್ಕಳನ್ನ ಬಿಟ್ಬಿಟ್ರಲ್ವಾ, ನನ್ಗೆ ಅದೇ ಸಾಕು. ನನ್ನೀಗ ತೃಪ್ತಿಯಾಗಿ ತಿನ್ನಿ. ಇನ್ನೊಂದ್ ಕಡೆ ಮಕ್ಕಳು ಹೋಗ್ತಿರ್ತಾರೆ. ಅವರಿಗೆ ತಾಯಿ ಜ್ಞಾಪಕ ಬಂದು ಮತ್ತೆ ಅವ್ರು ಏನ್ ಮಾಡ್ತಾರಂದ್ರೆ, ಮುನ್ನು, ನಾವು ಸಿಂಹಗಳು. ನಮ್ಮ ತಾಯಿಯನ್ನ ಈ ತರಹ ಅಪಾಯ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಹೌದು, ನಾವು ಅಮ್ಮನನ್ನ ಕಾಪಾಡ್ಲೇಬೇಕು. ಅಮ್ಮನನ್ನ ಕಾಪಾಡೋದಕ್ಕೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆದ್ರೆ ನಾವು ಅಮ್ಮನನ್ನ ಕಾಪಾಡೋದು ಹೇಗೆ? ಆ ತೋಳಗಳು ತುಂಬಾ ದೊಡ್ಡವು, ನಾವು ತುಂಬಾ ಚಿಕ್ಕವರು. ಯುದ್ಧದಲ್ಲಿ ಆಕಾರ ಅಲ್ಲ, ಶಕ್ತಿಯನ್ನ ನೋಡೋಕಾಗುತ್ತೆ. ನಾವಂತೂ ಸಿಂಹದ ಮಕ್ಕಳು. ಆಯ್ತು, ಹಾಗಾದ್ರೆ ಹೋರಾಡೋಣ. ಅಲ್ಲಿಂದ ವಾಪಸ್ ಬಂದ್ಬಿಡ್ತಾರೆ ಅವರ ಅಮ್ಮನ ಹತ್ರ. ಆಗ ಅವ್ರೀಗಂತ ಅಂತಾರೆ, ನೀವಿಬ್ರು ಯಾಕೋ ಬಂದ್ರಿ? ನಿಮಗೆ ನಿಮ್ಮ ಪ್ರಾಣ ಬೇಡವಾ? ಪ್ರಾಣಕ್ಕಿಂತ ಮಿಗಿಲಾಗಿ ನಮಗೆ ನಮ್ಮ ತಾಯಿನೇ ಪ್ರೀತಿ. ನಾವು ಅವಳನ್ನ ಕಾಪಾಡೋದಕ್ಕೆ ಬಂದಿದ್ದೀವಿ. ಆದ್ರೆ ನೀವಿಬ್ರು ನಿಮ್ಮ ತಾಯಿಯನ್ನ ನಮ್ಮಿಂದ ಅದ್ ಹೇಗೆ ಕಾಪಾಡ್ತೀರಿ? ನೀವಂತೂ ಇನ್ನು ಚಿಕ್ಕ ಮಕ್ಕಳು. ಹೌದು, ಮಕ್ಕಳು. ಆದ್ರೆ ಸಿಂಹದ್ದು ನಮ್ಮ ತಾಯಿಯನ್ನ ಮುಟ್ಟೋಕ್ಕೂ ಮೊದಲು ನಮ್ಮ ಜೊತೆಗೆ ಹೋರಾಡಿ. ಆ ಮಕ್ಕಳಿಬ್ರು ಆ ತೋಳಗಳ ಹತ್ರ ಜಗಳ ಮಾಡ್ತವೆ. ಪಾಪ ಅವರು ಚಿಕ್ಕ ಮಕ್ಕಳಲ್ವಾ, ತೋಳಗಳು ಅವರ ಶಕ್ತಿಯನ್ನೆಲ್ಲ ಅವ್ರ ಮೇಲೆ ಹಾಕಿ ಜಗಳ ಮಾಡ್ತವೆ. ಏನ್ ನೋಡ್ತಾ ಇದೀಯಾ? ಬೇಗ ಕುರಿನ ಕೊಂದ್ ಹಾಕು. ಆ ತೋಳಗಳು ಚಮೇಲಿಯ ಬಳಿ ಹೋಗುವ ಸಮಯದಲ್ಲಿ ಅಲ್ಲಿಗೆ ಒಂದು ಹದ್ದು ಹಾರ್ಕೊಂಡು ಬರುತ್ತೆ. ನಿಲ್ಸಿ. ಆ ಮೇಕೆಯನ್ನ ಕೊಲ್ಲೋ ಮೊದಲು ಆ ಮೇಕೆ ಸಹೋದರನನ್ನ ಕೊಲ್ಲಿದುಷ್ಟರೇ. ಈಗ ನೋಡು, ಇದರ ಪ್ರಾಣವನ್ನ ಉಳಿಸೋದಕ್ಕೆ ಹದ್ದು ಬಂತು. ಇದು ಹೇಳುತ್ತೆ ಇದರ ಅಣ್ಣ ಅಂತ. ಈ ಸಿಂಹದೇನು ಗೊತ್ತೇ ಆಗ್ತಿಲ್ವಲ್ಲೋ. ಇದೇನು ಸಿಂಹದ ಹೆಂಡತಿನ ಇಲ್ಲ ಹದ್ದಿನ ತಂಗಿನ? ದುಷ್ಟರೇ, ನಿಮಗೆ ಈ ಬಂಧ ಯಾವತ್ತೂ ಅರ್ಥವಾಗಲ್ಲ. ಯಾಕೆಂದ್ರೆ ಇದು ಪವಿತ್ರ ತ್ಯಾಗಕ್ಕೆ ಸಂಬಂಧಿಸಿದ ಬಂಧ. ಚಿಕ್ಕಪ್ಪ, ನಮ್ಮ ತಾಯಿಯನ್ನ ಉಳಿಸ್ಕೊಳ್ಳಿ. ನಾನು ಬದುಕಿರೋವರೆಗೂ ನಿಮ್ಮ ತಾಯಿಗೇನೂ ಆಗಲ್ಲ ಮಕ್ಕಳೇ. ಆ ಹದ್ದು ವೇಗವಾಗಿ ಹೋಗಿ ಅವರಿಬ್ಬರ ಕಣ್ಣುಗಳನ್ನು ಚುಚ್ಚಿ ಅವ್ರಿಗೆ ಕಣ್ ಕಾಣಿಸದೋ ಇರೋ ತರ ಮಾಡ್ಬಿಡುತ್ತೆ. ನನಗೇನು ಕಾಣಿಸ್ತಾ ಇಲ್ಲ. ಇವನಂತೂ ನಮ್ಮ ಕಣ್ಣುಗಳನ್ನೇ ಕಿತ್ತಾಕ್ದ. ಓಡು ಇಲ್ಲಿಂದ. ಅದ್ರ ನಂತರ ಕಣ್ ಕಾಣಿಸ್ದೇ ಇರೋರು ಅವ್ರ ಪ್ರಾಣವನ್ನು ಕಾಪಾಡ್ಕೊಳಕ್ಕೆ ಅಲ್ಲಿಂದ ಓಡ್ಬಿಡ್ತಾರೆ. ಅದರ ನಂತರ ಮಕ್ಕಳಿಬ್ರು ಅವರ ಅಮ್ಮನ್ನ ಬಂದು ಹಪ್ಕೋತಾರೆ. ಆಮೇಲೆ ಅವರು ಸಂತೋಷ ಪಡ್ತಾರೆ. ಅಮ್ಮ, ನಿನಗೆ ಮಲತಾಯಿ ಅಂತ ಅನ್ನೋದು ಅಮ್ಮನಿಗೆ ಬೈದ ಹಾಗೆ ಅಮ್ಮ. ಹೌದು ಅಮ್ಮ, ಇವತ್ತಿಂದ ನೀವು ನಮ್ಮ ಮಲತಾಯಿಯಲ್ಲ, ಸ್ವಂತ ತಾಯಿ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಮುಂದಿನ ಜನ್ಮದಲ್ಲಿ ನಾವು ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ. ಆ ತಾಯಿ ಮತ್ತೆ ಆ ಮಕ್ಕಳ ಪ್ರೀತಿಯನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಅದು ಮಾತ್ರ ಅಲ್ಲದೆ ಅಲ್ಲಿಗೆ ಎಲ್ಲಾ ಜಂತುಗಳು ಬರ್ತವೆ. ಕುರಿ, ನಿನಗೆ ದುರಾದೃಷ್ಟ ಅಂತ ಹೇಳಿ ಕಾಡಿಂದ ಹೊರಗೋಡಿಸಿದ್ದಕ್ಕೆ ನಮಗೆ ನಾಚಿಕೆ ಇದೆ. ಹೌದು ಕುರಿ, ನೀನು ದುರಾದೃಷ್ಟ ಅಲ್ಲ, ಲಕ್ಕಿ ಕುರಿ. ನೀನು ಕಾಡಿಂದ ಹೋದ ನಂತರ ಕಾಡೇ ಕಷ್ಟದಲ್ಲಿದೆ, ಎಲ್ಲರೂ ದುಃಖದಲ್ಲಿದ್ದಾರೆ. ಹೌದು ಕುರಿ, ನಿನ್ನ ಪವಿತ್ರ ಪಾದಗಳನ್ನ ಕಾಡಲ್ಲಿ ಇಟ್ಟು ನಮ್ಮೆಲ್ಲರನ್ನ ಕಾಪಾಡು ತಾಯಿ. ಕುರಿ ತಂಗಿ, ನಾವು ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದೀವಿ, ನಮ್ಮ ಜೊತೆಗೆ ಬಾ. ಜಂತುಗಳು ಕ್ಷಮಾಪಣೆಗಳನ್ನು ಕೇಳ್ತಾರೆ.
ಅದಕ್ಕೆ ಚಮೇಲಿ ಮತ್ತೆ ಕಾಡಿಗೆ ತಿರುಗಿ ಹೋಗೋದಕ್ಕೆ ಒಪ್ಕೋತಾಳೆ. ಆಮೇಲೆ ಸರಿ ಆದ್ರೆ ನಾನಂತೂ ನಿನ್ ಜೊತೆ ಬರಕ್ಕೆ ತಯಾರಾಗಿದ್ದೀನಿ, ಆದ್ರೆ ನನಗಂತ ಒಂದ್ ಷರತ್ತಿದೆ. ನಮಗೆ ನಿನ್ನ ಪ್ರತಿ ಷರತ್ತು ಒಪ್ಪಿಗೆ ಇದೆ. ನನ್ನ ಈ ಮಕ್ಕಳು ನನ್ ಜೊತೆನೆ ಇರ್ತಾರೆ, ಅವರು ಕಾಡಲ್ಲಿ ನನ್ ಜೊತೆ ಇರ್ತಾರೆ, ನಾನು ಅವ್ರಿಗೆ ತಾಯಿಯಾಗಿ ಇರ್ತೀನಿ. ಒಪ್ಪಿಗೆ ಇದೆ. ಆಮೇಲೆ ಚಮೇಲಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಕಾಡಿಗೆ ಹೋಗ್ತಾಳೆ. ಮತ್ತೆ ಅವಳ ಹಳೆ ಮನೆಯಲ್ಲೇ ಅವಳು ತುಂಬಾ ಸಂತೋಷವಾಗಿ ಆ ಮಕ್ಕಳ ಜೊತೆ ಜೀವಿಸ್ತಾಳೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.